ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮೋದಿಜಿ ಹಂಗೆ ಕೊಡ್ತಾ ಇದ್ರೆ ತಗೋತಾ ಇರಬೇಕು. ಈಗ ನೋಡಿ, ಕಾಂಗ್ರೆಸ್ನ ಮೇಲೆ 4 ಕಡೆಯಿಂದಲೂ ಕೂಡ ಸರ್ಜಿಕಲ್ ಸ್ಟ್ರೈಕ್ ಶುರುವಾಗಿದೆ. ಒಂದು ಮೋದಿಯವರ ಚಾಣಾಕ್ಷತನದಿಂದ, ಇನ್ನೊಂದು ಮೋದಿಯವರು ಕೊಟ್ಟ ಮಾತಿನಿಂದ, ಮತ್ತೊಂದು ಸಲ್ಮಾನ್ ಖುರ್ಷಿದ್ ಅವರಿಂದ, 4ನೆಯದು ಶಹಬಾಜ್ ಶರೀಫ್ ಅಜರ್ಬೈಜಾನ್ನಲ್ಲಿ ಕುಳಿತು ಕಾಂಗ್ರೆಸ್ನ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಅನ್ನು ಮಾಡಿದ್ದಾರೆ. ವೀಕ್ಷಕರೇ, ಮೋದಿಜಿ ಈಗ 2 ದಿನಗಳ ಬಿಹಾರ ಪ್ರವಾಸದಲ್ಲಿದ್ದರು. ಬಿಹಾರಕ್ಕೆ ಇದಕ್ಕಿಂತ ಮುಂಚೆ ಕೂಡ ಭೇಟಿಯನ್ನು ಕೊಟ್ಟಿದ್ರು. ಅದು ತುಂಬ ಕಾಂಟ್ರವರ್ಸಿ ಕೂಡ ಆಗಿತ್ತು. ಏಪ್ರಿಲ್ 22ರ ಪಹಲ್ಗಾಮ್ನ ದಾಳಿಯ ನಂತರ ಬಿಹಾರಕ್ಕೆ ಹೋಗಿದ್ದ ಮೋದಿಯವರು ಬಿಹಾರದ ನೆಲದಲ್ಲಿ ನಿಂತ್ಕೊಂಡು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅದು ಬರೀ ಹೇಳಿಕೆಯಲ್ಲ, ಇಡೀ ದೇಶದ ಜನರಿಗೆ ಒಂದು ಮಾತನ್ನು ಕೊಟ್ಟಿದ್ರು, ಒಂದು ಪ್ರಾಮಿಸ್ ಅನ್ನ ಮಾಡಿದ್ರು. ಪಹಲ್ಗಾಮ್ ದಾಳಿಕೋರರನ್ನ ಸುಮ್ಮನೆ ಬಿಡೋ ಮಾತೇ ಇಲ್ಲ, ಅವರನ್ನ ನೆಲಸಮ ಮಾಡಿಬಿಡ್ತೀನಿ ಅಂತ. मैं बहुत स्पष्ट शब्दों में कहना चाहता हूं, जिन्होंने ये हमला किया है, उन आतंकियों को और इस हमले की साजिश रचने वालों को उनकी कल्पना से भी बड़ी सजा मिलेगी, सजा मिलकर के रहेगी. अब आतंकियों की बची खुची जमीन को भी मिट्टी में मिलाने का समय आ गया है. 140 करोड़ भारतीयों की इच्छा शक्ति अब आतंकी आकाओं की कमर तोड़ कर रहेगी. ಈ ಭಾಷಣದ ನಂತರ ಕೆಲ ರಾಜಕೀಯ ನಾಯಕರು ಮೋದಿಜಿ ಇಂಥ ಟೈಮಲ್ಲೂ ಕೂಡ ರಾಜಕೀಯ ಮಾಡ್ತಿದ್ದಾರೆ ಅಂತ ಬೊಬ್ಬೆ ಹಾಕಿದ್ರು. ಈಗ ಮತ್ತೆ ಮೋದಿಜಿ ಇದೇ ಬಿಹಾರಕ್ಕೆ ಭೇಟಿ ಕೊಟ್ಟಿದ್ದಾರೆ. ಈ ವೇಳೆ ಮೋದಿಯವರನ್ನು ನೋಡೋದಕ್ಕೆ ಹಾಗೂ ಅವರ ಮಾತು ಕೇಳೋದಕ್ಕೆ ಅಲ್ಲಿ ಜನಸಾಗರವೇ ಸೇರಿತ್ತು. ಬಿಹಾರದ ನೆಲದಲ್ಲಿ ನಿಂತ್ಕೊಂಡು ಮೋದಿಯವರು ಏನು ಹೇಳಿದ್ದಾರೆ ಅಂತ ಕೇಳಿ. मैंने बिहार की धरती से देश को वादा किया था, वचन दिया था. बिहार की धरती पर आंख में आंख मिलाकर हमने कह दिया था, आतंक के आकाओं के ठिकानों को मिट्टी में मिला दिया जाएगा. बिहार की धरती पर मैंने कहा था, उन्हें कल्पना से भी बड़ी सजा होगी. आज जब मैं बिहार आया हूं तो अपने वचन पूरा करने के बाद आया हूं. जिन लोगों ने पाकिस्तान में बैठकर हमारी बहनों का सिंदूर उजाड़ा था, हमारी सेना ने उनके ठिकानों को खंडहर में बदल दिया है. भारत की बेटियों के सिंदूर की शक्ति क्या होती है, ये पाकिस्तान ने भी देखा और दुनिया ने भी देखा. ಕಾಶ್ಮೀರದ ಆತಂಕೀಯ ದಾಳಿಯಲ್ಲಿ ನಮ್ಮವರ ಎಷ್ಟೊಂದು ಜೀವಗಳು ಬಲಿಯಾಗಿದೆ. ಅವರು ಯಾವ ತಪ್ಪು ಮಾಡದ ಅಮಾಯಕರು. ಇದಾದ ಒಂದೇ ದಿನದಲ್ಲಿ ಮೋದಿ ಬಿಹಾರಕ್ಕೆ ಬಂದಿದ್ರು. ಬಿಹಾರದ ನೆಲದಲ್ಲಿ ನಿಂತು ಮೋದಿ ದೇಶಕ್ಕೆ ವಚನವನ್ನು ನೀಡಿದ್ರು, ಆತಂಕವಾದಿಗಳನ್ನು ಮಣ್ಣಲ್ಲಿ ಮಣ್ಣಾಗಿಸ್ತೀವಿ ಅಂತ. ಅವರು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಬಾರ್ದು ಅಂತ ಶಿಕ್ಷೆಯನ್ನು ಕೊಡ್ತೀನಿ ಎಂದಿದ್ರು. ಮೋದಿಜಿ ಹೇಳ್ತಾರೆ, ಈಗ ನಾನು ಮತ್ತೆ ಬಿಹಾರಕ್ಕೆ ಬಂದಿದ್ದೀನಿ, ಸುಮ್ಮನೆ ಬಂದಿಲ್ಲ, ಕೊಟ್ಟ ಮಾತನ್ನ ಈಡೇರಿಸಿ ಬಂದಿದ್ದೀನಿ ಅಂತ ಬಿಹಾರದ ಜನರ ಮುಂದೆ ಹೇಳ್ತಾರೆ. ರಾಹುಲ್ ಗಾಂಧಿ ಅವರು ಕೂಗಿ ಕೂಗಿ ಹೇಳ್ತಾ ಇದ್ರು. ಇವನ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ
ಪಾಕಿಸ್ತಾನದಲ್ಲಿ ಸ್ಪೆಷಲ್ ಸೆಷನ್ ಮಾಡಿದ್ದಾರೆ, ನಮ್ಮಲ್ಲೂ ಕೂಡ ಆಪರೇಷನ್ ಸಿಂಧೂರ್ಗಾಗಿ ಸ್ಪೆಷಲ್ ಪಾರ್ಲಿಮೆಂಟ್ ಸೆಷನ್ ಅನ್ನ ಮಾಡಬೇಕು ಅಂತ ಕೇಳ್ತಾರೆ. ಫೈನಲಿ ಮೋದಿಜಿ ಅದನ್ನ ಒಪ್ಕೊಂಡಾಯ್ತು. ಪಾರ್ಲಿಮೆಂಟ್ ಸೆಷನ್ಗೆ ಓಕೆ ಅಂದಿದ್ದಾರೆ. ಆದರೆ ಈ ಮೀಡಿಯಾದವರು ಕೇಂದ್ರ ಸರ್ಕಾರ ವಿಪಕ್ಷದವರ ಮಾತು ಕೇಳ್ತಿದೆ ಅಂತ ಬೊಬ್ಬೆ ಹಾಕ್ತಾರೆ. ಈ ಆಟಗಳೆಲ್ಲ ಶುರುವಾಗೋದಿಲ್ಲಿಂದಲೇ ನೋಡಿ. ಜೂನ್ 25ರಿಂದ ಆಪರೇಷನ್ ಸಿಂಧೂರ್ ಮೇಲೆ ಪಾರ್ಲಿಮೆಂಟ್ ಸೆಷನ್ ಶುರುವಾಗ್ತಾ ಇದೆ ಅಂತ ಅನೌನ್ಸ್ ಮಾಡಲಾಗುತ್ತೆ. ಈಗ ಕಾಂಗ್ರೆಸ್ ಕಕ್ಕಾಬಿಕ್ಕಿಯಾಗಿದೆ. ಇದು ಹೇಗೆ ಸಾಧ್ಯ, ನೀವು ಚೀಟಿಂಗ್ ಮಾಡ್ತಿದ್ದೀರಿ ಅಂತ ಅಳ್ತಾ ಕೂತಿದ್ದಾರೆ. ಯಾಕಂದ್ರೆ ಮೋದಿಜಿ ಪಾರ್ಲಿಮೆಂಟ್ ಸೆಷನ್ಗೆ ಇಲ್ಲಿ ಸ್ಪೆಷಲ್ ಆದ ಡೇಟನ್ನು ಕೊಟ್ಟಿದ್ದಾರೆ. ಅದು ಜೂನ್ 25. ಅವತ್ತಿನ ವಿಶೇಷ ಏನು ಅಂದರೆ ನಿಮಗೂ ನಗು ಬರುತ್ತೆ ಕೇಳಿದ್ರೆ. 25 ಜೂನ್ಗೆ ನಮ್ಮ ದೇಶದಲ್ಲಿ ಎಮರ್ಜೆನ್ಸಿ ಬಂದು 50 ವರ್ಷ ಆಗುತ್ತೆ. ಅವತ್ತಿನ ದಿನ ಪಾರ್ಲಿಮೆಂಟ್ನಲ್ಲಿ ಪ್ರತಿ ನಾಯಕನು ಕೂಡ ಸ್ಟಾರ್ಟಿಂಗ್ 5 ನಿಮಿಷಗಳ ಕಾಲ ಎಮರ್ಜೆನ್ಸಿಯ ಬಗ್ಗೆ ಮಾತಾಡ್ತಾರೆ. ಅದಾದ ಮೇಲೆ ಆಪರೇಷನ್ ಸಿಂಧೂರ್ ಮಾತು ಬರುತ್ತೆ. ಹಾಗೇನಾದರೂ ಆದರೆ ಕಾಂಗ್ರೆಸ್ ಮಾತೆ ಇಂದಿರಾ ಗಾಂಧಿಯ ಕಂಪ್ಲೀಟ್ ಮುಖವಾಡ ಜನರ ಮುಂದೆ ಕಳಚಿಬೀಳುತ್ತೆ. ನಮಗನ್ಸುತ್ತೆ ಕಾಂಗ್ರೆಸ್ ಸರ್ಕಾರ ಈಗ ಪಾರ್ಲಿಮೆಂಟ್ ಸೆಷನ್ನನ್ನು ಒಂದೋ ಬಾಯ್ಕಾಟ್ ಮಾಡುತ್ತೆ, ಇಲ್ಲ ವಾಕೌಟ್ ಮಾಡಿಬಿಡುತ್ತೆ. ಇದು ಮೋದಿ ಅವರ ಚಾಣಾಕ್ಷತನದ ನಡೆ. ಇನ್ನೊಂದು ಕಡೆ ಸಲ್ಮಾನ್ ಖುರ್ಷಿದ್ ಫಾರಿನ್ನಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ. ಆರ್ಟಿಕಲ್ 370 ಕಾಶ್ಮೀರದಲ್ಲಿ ತೆಗೆದಿದ್ದು ಒಳ್ಳೆಯದೇ ಆಯಿತು ಅಂತ. ಇದು ಕಾಂಗ್ರೆಸ್ ಮೇಲಿನ ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್. ಇನ್ನೊಂದು ಕಡೆಯಲ್ಲಿ ಶಹಬಾಜ್ ಶರೀಫ್ ಅಜರ್ಬೈಜಾನ್ನಲ್ಲಿ ಹೇಳ್ತಾರೆ, ನಾವು ಫಜರ್ ನಮಾಜ್ ನಂತರ ಭಾರತದ ಮೇಲೆ ಅಟ್ಯಾಕ್ ಮಾಡೋಣ ಅಂದ್ಕೊಂಡಿದ್ವಿ, ಆದರೆ ಭಾರತ ಇಶಾದ್ ನಮಾಜ್ ಮಾಡಿದ ನಂತರವೇ ಅಟ್ಯಾಕ್ ಮಾಡಿದೆ ಅಂತ. ಹಾಗೆ ನಾವು ಮಲ್ಕೊಂಡಿದ್ವಿ ಅಂತ ಹೇಳ್ತಾರೆ. ಎಂಥ ಕಾಮಿಡಿ ಪೀಸ್ ನೋಡಿ. 9th and 10th night we decided to respond in a measured fashion to Indian aggression, and we had decided that at 4:30 in the morning after Fajr prayers, Pakistan armed forces led very ably by our Field Marshal, Chief Army Staff sitting here, Syed Asim Munir, to teach a lesson to our enemy. But before that hour reached, India again launched missile attacks, BrahMos, and hit Pakistan's various provinces, including airport in Rawalpindi and other places. ನೋಡಿ, ಇಷ್ಟೆಲ್ಲ ಆದರೂ ರಾಹುಲ್ ಗಾಂಧಿ ಹೇಳ್ತಾರೆ ಆಪರೇಷನ್ ಸಿಂಧೂರ್ ಫೇಲ್ ಆಗಿದೆ ಅಂತ. ಮೋದಿ ಅವರು ಆಪರೇಷನ್ ಸಿಂಧೂರ್ನ ಮ್ಯಾಟ್ರ್ ಇಟ್ಕೊಂಡು ರಾಜಕೀಯ ಮಾಡ್ತಿದ್ದಾರೆ ಅಂತಲೂ ರಾಹುಲ್ ಗಾಂಧಿ ಹಾಗೂ ಟೀಮ್ ಆರೋಪ ಮಾಡುತ್ತೆ. ಎಂಥ ನಾಚಿಕೆ ಬಿಟ್ಟವರು ಅಂದರೆ, ಆಪರೇಷನ್ ಸಿಂಧೂರ್ ಏನಾದರೂ ಫೇಲ್ ಆಗಿದ್ರೆ ಇವತ್ತು, ಆಗ ಆ ಮ್ಯಾಟ್ರನ್ನ ಇಟ್ಕೊಂಡು ಇದೇ ಕಾಂಗ್ರೆಸ್ ಪಕ್ಷ ರಾಜಕೀಯ ಮಾಡ್ತಾ ಇರಲಿಲ್ವೇ? ಅಫ್ಕೋರ್ಸ್ ಈಗಲೂ ಅದೇ ಮಾಡ್ತಿದ್ದಾರೆ ಕೂಡ. ಸೊ ಈಗ ಮೋದಿಜಿ ಗೆದ್ದಿರೋದು ಕೇವಲ ಪಾಕಿಸ್ತಾನದ ವಿರುದ್ಧ ಅಷ್ಟೇ ಅಲ್ಲ, ಕಾಂಗ್ರೆಸ್ ವಿರುದ್ಧ ಕೂಡ. ಎಷ್ಟಾದರೂ ಇವರು ರಾಜಕೀಯ ಮಾಡಿಕೊಳ್ಳಿ, ಆದರೆ ದೇಶ ಅಂತ ಬಂದಾಗ ಇಡೀ ದೇಶದ ಜನ ಮೋದಿಜಿಯ ಪರ ಅಂತೂ ಇದ್ದಾರೆ. ಇದಂತೂ ಸತ್ಯ. ವೀಕ್ಷಕರೇ, ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.